ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಗಂಗಾವತಿ ನಗರದ ಬಸ್ ನಿಲ್ದಾಣದ ಎದುರಿಗೆ ಇರತಕ್ಕಂಥ ಶ್ರೀಕೃಷ್ಣ ದೇವರಾಯ ಸರ್ಕಲ್ನಲ್ಲಿದ್ದೀವಿ. ಹಾಗೆ ಇವತ್ತು ಗಂಗಾವತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿ ಅಂತಕ್ಕಂಥ ಅಭಿಯಾನ ಪ್ರಾರಂಭವಾಗಿದೆ. ಹಾಗೆಯೇ ಈ ಅಭಿಯಾನದಲ್ಲಿ ವಿಶೇಷವಾಗಿ ನಗರಸಭೆ ಗಂಗಾವತಿ, ವಕೀಲರ ಸಂಘ ಗಂಗಾವತಿ ಹಾಗೂ ಚಾರಣ ಬಳಗ ಗಂಗಾವತಿ ಮತ್ತು ಪರಿಸರ ಸೇವಾ ಟ್ರಸ್ಟ್ ಗಂಗಾವತಿ ಹಾಗೂ ನಗರದ ಇತರೆ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮಸ್ಥರ ಸಹಯೋಗದಿಂದ ಇದು ಏನಂತಂದರೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಏನಂತಂದರೆ ನೇತೃತ್ವವನ್ನು ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸದಾನಂದ ನಾಗಪ್ಪ ನಾಯಕರವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ರಮೇಶ್ ಗಾಣಿಗೇರವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗೇಶ್ ಪಾಟೀಲ್ರು ನಮ್ಮ ಜೊತೆಗಿದ್ದಾರೆ. ಪ್ಲಾಸ್ಟಿಕ್ ಬದಲಾಗಿ ಹಲವಾರು ವಸ್ತುಗಳಿದೆ. ಪ್ಲಾಸ್ಟಿಕ್ ಬದಲಾಗಿ ನಾವು ಪ್ರತಿಯೊಂದು ಬೇರೆ ಆಲ್ಟರ್ನೇಟಿವ್ ವಸ್ತುವನ್ನು ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಗಂಗಾವತಿಯಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಾವು ಗಂಗಾವತಿಯಲ್ಲಿ ಶತ್ರು ದೇಶದವರು ಬಾಂಬ್ ಹಾಕೋದಾಗ್ಲಿ ಏನು ಹಾಕೋದಾಗ್ಲಿ ಬೇಡ. ಈ ಪ್ಲಾಸ್ಟಿಕ್ ನಾವು ಕಂಟಿನ್ಯೂಸ್ಕೊಂಡ್ರೆ ಸಾಕು. ನಾವು ನಮ್ಮಷ್ಟಕ್ಕೆ ನಾವೇ ವಿನಾಶಕ್ಕೆ ಒಂದು ನಾಂದಿ ಆಡ್ದಂಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಪ್ಲಾಸ್ಟಿಕ್ಕನ್ನು ಏಕ ಬಳಕೆ ಏನಿದೆಯಲ್ಲ, ಇದು ಪ್ಲಾಸ್ಟಿಕ್ಕನ್ನು ಯಾರು ಯೂಸ್ ಮಾಡಬೇಡ್ರಿ. ಆಮೇಲೆ ಅದನ್ನು ರೀಯೂಸೇಬಲ್ ಇದ್ದದನ್ನು ಯೂಸ್ ಮಾಡಬೇಕು. ಮತ್ತು ಸಂಪೂರ್ಣವಾಗಿ ನಿಷೇಧ ಆದರೆ ನಾವು ಒಳ್ಳೆಯ ಒಂದು ಆರೋಗ್ಯ ಅನ್ನ ಕೊಡ್ಬೋದು. ಇಲ್ಲ ಅಂತಂದರೆ ನಮ್ಮ ಪೀಳಿಗೆ, ನಮ್ಮ ಮಕ್ಕಳಾಯ್ತು, ಆಮೇಲೆ ಅವ್ರ ಮೊಮ್ಮಕ್ಕಳಾಯ್ತು, ಅವ್ರಿಗೆಲ್ಲ ಒಂದು ಆರೋಗ್ಯನೇ ಇಲ್ಲ. ಅವ್ರಿಗೆ ಎಲ್ಲನೂ ಒಂದು ಅಂಗವೈಕಲ್ಯ ಆಗಿದ್ದು, ಆಮೇಲೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗದೇ ಇರೋರು, ಪ್ರೆಗ್ನೆಂಟ್ ಆದರೂ ಒಂದೊಂಥರ ತೊಂದರೆ ಆಗೋದು, ಆಮೇಲೆ ಕ್ಯಾನ್ಸರ್ ಕಾರಕ, ಹೃದಯ ತೊಂದರೆ, ಕೆಟ್ಟದಾಗಿ ಇವೆಲ್ಲ ಒಂದು ನಾವು ಮಾರಕ ರೋಗಗಳನ್ನು ಹರಡೋದನ್ನು ನಾವು ತಡೆಯೋ ಸಲುವಾಗಿ, ಆಮೇಲೆ ಒಂದು ನಮ್ಮ ಗಂಗಾವತಿಯ ನೈರ್ಮಲ್ಯ, ಆಮೇಲೆ 2016ರಾಗ ಸರ್ಕಾರದ ನೋಟಿಫಿಕೇಷನ್ ಆದರೂ ಬ್ಯಾನ್ ಅಂತ ಆದರೂ ಅದು ಇಫೆಕ್ಟಿವ್ ಆಗಿ ಜಾರಿ ಆಗದೇ ಇರೋದರಿಂದ ಒಂದು ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಮತ್ತು ನಮ್ಮ ಗಂಗಾವತಿಯ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಏನು ನಗರಸಭೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಎಲ್ಲ ಏನು ಸಂಘ ಸಂಸ್ಥೆಗಳಿದ್ರಿ ಎಲ್ಲರೂ ಬಂದು ನಮ್ಮ ಒಂದು ಈ ರ್ಯಾಲಿಗೆ ಒಂದು ಪ್ರೋತ್ಸಾಹ ಕೊಟ್ಟದಕ್ಕೆ ಮತ್ತು ಇದನ್ನು ನಾವು CBS ವೃತ್ತದವರೆಗೆ ಹೋಗಿ ಎಲ್ಲ ಒಂದು ಕಿರಾಣಿ ಅಂಗಡಿಯವರಾಯ್ತು, ಮತ್ತೊಂದು ಅಂಗಡಿಯವರಾಯ್ತು, ದಯವಿಟ್ಟು ಇದನ್ನು ಬಳಕೆ ಮಾಡಿಬಿಡ್ರಿ. ಇಲ್ಲ ಅಂತಂದರೆ ನೀವು ಬಳಕೆನೇ ಮಾಡೋದಾದರೆ 31ರೊಳಗೆ ಇರೋದನ್ನು ಕಡಿಮೆ ಮಾಡಬೇಕು. ಇಲ್ಲ ಕಂಟಿನ್ಯೂಸ್ ಆಗಿ ನೀವು ಬಳಕೆ ಮಾಡಿದರೆ ನಾವು ದಂಡ ಹಾಕ್ತೀವಿ. ಮತ್ತು ಪರಿಸರ ರಕ್ಷಣೆ ಕಾಯ್ದೆ, ವಾಯು ಮಾಲಿನ್ಯ ಕಾಯ್ದೆ ಕೆಳಗಡೆ FIR ದಾಖಲು ಮಾಡಲಾಗುವುದು. ಸೊ ಇವೆಲ್ಲ ಕಠಿಣ ನಿಯಮಗಳನ್ನು ಜಾರಿ ಆಗೋದಕ್ಕಿಂತ ಮೊದಲು ಎಲ್ಲ ನಾಗರಿಕ ಬಾಂಧವರು, ಆಮೇಲೆ ವ್ಯಾಪಾರಸ್ಥ ಬಾಂಧವರು ಹಾಗೂ ಅವನ್ನೇನು ಬೇರೆ ಕಡೆಯಿಂದ ತಂದು ಇಲ್ಲೆಲ್ಲ ಸೇಲ್ ಮಾಡ್ತೀರಿ ಅದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ನಾವು ನಗರಸಭೆಯಲ್ಲಿ ಎಲ್ಲ ಅಂಗಡಿ ಮಾಲೀಕರನ್ನ ಮತ್ತು ಗ್ರಾಹಕರನ್ನ ಎಲ್ಲ ಕರೆದು ಒಂದು ಸಭೆಯನ್ನು ಮಾಡಿ ಈ ತಿಂಗಳ 31 ಒಳಗಡೆ ತಮ್ಮಲ್ಲಿ ಏನು ಪ್ಲಾಸ್ಟಿಕ್ ಇದೆ ಅದನ್ನೆಲ್ಲ ಕಡಿಮೆ ಮಾಡಿ ಎಲ್ಲ ಕಂಪ್ಲೀಟಾಗಿ ಅವರೆಲ್ಲ ತಗೊಂಡ್ಬಿಡ್ಬೇಕು. ಆಫ್ಟರ್ 31st ಟೈಮ್ ಹಿಡಿದ್ರೆ 31 ಆದ ನಂತರ ಅವ್ರ ಮೇಲೆ ಡೈರೆಕ್ಟಾಗಿ ಒಂದು ಕೇಸ್ ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗ 31ರವರೆಗೆ ಯಾಕೆ ಟೈಮ್ ಕೊಟ್ಟಿದ್ದೀವಿ ಅಂದರೆ ಈಗಾಗಲೇ ಅವರು ತಂದುಕೊಂಡಿರ್ತಾರೆ, ವ್ಯಾಪಾರಸ್ಥರು ಒಂದೇ ಸಲ ರೇಟ್ ಮಾಡಿದರೆ ನಮಗೆ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು 15 ಡೇಸ್ ಮಾನ್ಯ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ 15 ದಿನ ಟೈಮ್ ಕೊಟ್ಟಿದ್ದೀವಿ. 15 ದಿನ ಒಳಗಡೆ ತಮ್ಮಲ್ಲಿರೋ ಒಂದು ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ಅವರು ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಆ ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ 1ನೇ ತಾರೀಕಿಂತ ಅಂತ ಹೇಳಿದ್ರೆ ಅವ್ರಿಗೆ ಫೈನ್ ಹಾಕೋದು, FIR ಮಾಡೋದು, ಇಂಥ ಒಂದು ಕಠಿಣ ಕ್ರಮಗಳನ್ನು ನಾವು ಈಗಾಗಲೇ ಜರುಗಿಸಲಿಕ್ಕೆ ಒಂದೆಲ್ಲ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಎಲ್ಲ ಗ್ರಾಹಕರು, ಹೋಟೆಲ್ ಮಾಲೀಕರು, ಕಿರಾಣಿ ಅಂಗಡಿ ವ್ಯಾಪಾರಸ್ಥರು, ಬಾರ್ ರೆಸ್ಟೋರೆಂಟ್ ಮಾಲೀಕರು, ಅದೇ ರೀತಿಯಾಗಿ ಎಲ್ಲ ತರಹದ ಏನು ಅಂಗಡಿ ವ್ಯಾಪಾರಸ್ಥರಿದ್ದಾರೆ ತಮ್ಮಲ್ಲಿರುವ ಒಂದು ಪ್ಲಾಸ್ಟಿಕ್ಕನ್ನು ಇಮಿಡಿಯೇಟ್ ಆಗಿ ನಿರ್ಬಂಧಿಸಲಾಗಿದೆ. 1ನೇ ತಾರೀಕು ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ನಾವು ಅಲೋ ಮಾಡೋದಿಲ್ಲ. ದಯಮಾಡಿ ಯೂಸ್ ಮಾಡಬೇಕಮ್ಮ ಕಂಟಿನ್ಯೂಸ್ ತಗೋಮ್ಮ ಅಜ್ಜಿ